ಆತ್ಮೀಯ H16 ನ್ಯೂಸ್ ವೀಕ್ಷಕರು, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೋತವ. ಪ್ರಹ್ಲಾದ್ ಜೋಶಿ ನಿಮಗೆ ಗೊತ್ತಿಲ್ಲದ ವಿಷಯ, ವ್ಯಕ್ತಿ ಏನಲ್ಲ. ಯಾಕಂದರೆ ಅವರು ಇದ್ದಂಥವರು ಭಿನ್ನರ ಮತ್ತು ತಟಸ್ಥರ 2ನೇ ಸಭೆಯಲ್ಲಿ ಭಾಗಿಯಾಗಿದ್ದರು. ಅದು ನಮ್ಮ ಡಾಕ್ಟರ್ CN ಅಶ್ವಥ್ ನಾರಾಯಣ ಅವ್ರ ಮನೆಯಲ್ಲಿ ಬೆಂಗಳೂರೊಳಗೆ. ಈ ಮುಖ್ಯ ಪ್ರಶ್ನೆ ಅಧ್ಯಕ್ಷರನ್ನು ಬದಲು ಮಾಡೋದು, ಮಾಡಬೇಕಾ ಮಾಡಬಾರ್ದ, ಬೆನ್ನರನ್ನು ಮತ್ತು ತಟಸ್ಥರನ್ನು ಕರ್ಕೊಂಡು ಮಾತಾಡಿದಂಥದ್ದು. ಇದರಿಂದಾಗಿ ಕರ್ಕೊಂಡು ಮಾತಾಡಿದರು ಅಂದರೆ ಅವ್ರು ಬಂದರು, ಬೆನ್ನರಲ್ಲಿಯೂ ಬಂದರು, ಕೆಲವೊಬ್ರು ಬಂದಿಲ್ಲ, ಮತ್ತು ಬೇರೆ ಮತ್ತು ತಟಸ್ಥರಲ್ಲೂ ಅವ್ರು ಭಾಗವಹಿಸಿದ್ರೆ ಸದನ ಗೌಡ್ನಂಥವ್ರದು. ಹೀಗಾಗಿ ಇದು ಏನಪ್ಪ ಅಂದ್ರೆ ಜೊತೆಗೆ ಇದರಲ್ಲಿ ವಿಜೇಂದ್ರ ಅವರು ಭಾಗವಹಿಸಿದಾರೆ. ಹೀಗಾಗಿ ಇದು ಏನಪ್ಪ ಅಂತಂದರೆ ವಿಜೇಂದ್ರ ಸಿಕ್ಕಂಥ ದೊಡ್ಡ ಜಯ ಅಂತ ಹೇಳಬೇಕಾಗಿದೆ. ಯಾಕಂದರೆ ಅವರು ವಿರೋಧಿ ಬಣದವ್ರಿಗೆ ಅವ್ರನ್ನ ಏನಾದರೂ ಮಾಡಿ ಶತಾಯಘಾತ ಇಳಿಸ್ಬೇಕು, ಬೇರೆದವ್ರು ಅಧ್ಯಕ್ಷ ಮಾಡಬೇಕು ಅನ್ನೋದು ದೊಡ್ಡ ಒಂದು ಏನಪ್ಪ ಅಂತಂದ್ರೆ ಪ್ರಶ್ನೆ ಆಗಿತ್ತು. ಆದರೆ ಈ ಡೆವಲಪ್ಮೆಂಟ್ ನೋಡಿದಾಗ ಸಾಮೂಹಿಕ ನಾಯಕತ್ವ ಹಂಗಂದ್ರೆ ಏನದರ ಅರ್ಥ? ಅದು ಎಲ್ಲರೂ ಕುಡ್ಕೊಂಡು ಒಬ್ಬ ನಾಯಕನ ಅನಿಸೋದು. ಯಾರು ಕೊಡೋದು? ಬಿನ್ನರು ಕೊಡೋದು, ತಟಸ್ಥರು ಕೊಡೋದು, ಮತ್ತು ವಿಜೇಂದ್ರ ಬೆಂಬಲಿಗರು ಕೊಡೋದು, ಕೂಡಿ ಒಬ್ಬ ಸಾಮೂಹಿಕ ನಾಯಕನನ್ನು ಹುಡುಕೋದು. ಕೊನೆಗೆ ಅದು ಪ್ರಕಟಣೆ ಯಾರು ಕೊಡ್ತಾರಪ್ಪ ಅಂದ್ರೆ ವಿಜೇಂದ್ರರು ಕೊಡ್ತಾರೆ. ನಮ್ಮ ಮುಖ್ಯ ಗುರಿ ಕಾಂಗ್ರೆಸ್ಸನ್ನು ಸೋಲಿಸೋದು, ಕಾಂಗ್ರೆಸ್ನ ಭ್ರಷ್ಟಾಚಾರವನ್ನು ಹೊರಗೆ ಹಾಕೋದು, ನಾವು ಒಗ್ಗಟ್ಟಾಗಿರೋದು. ಒಗ್ಗಟ್ಟಾಗಿದ್ದರೆ ಮಾತ್ರ ನಾವು ಕಾಂಗ್ರೆಸ್ಸನ್ನು ಗೆಲ್ಲಕ್ಕೆ ಸಾಧ್ಯ. ಸರಿ ಅದ, ಕರೆ ಅದದು. ಅದು ಅಧ್ಯಕ್ಷರು ಯಾರು ಅನ್ನೋದಕ್ಕೆ ಇಲ್ಲಿ ನಾವೆಲ್ಲ ಕೂಡಿ ನಿರ್ಧಾರ ಮಾಡಿದ್ವಿ. ಅಲ್ಲಿರೋರು ಯಾರು? ವಿಜೇಂದ್ರ ಅವರು. ಸಹಜವಾಗಿ ವಿಜೇಂದ್ರ ಅವರು ತಮ್ಮ ಅಧ್ಯಕ್ಷ ಗಾದಿಯ ಹಾದಿಯನ್ನು ಸುಗಮ ಮಾಡ್ಕೊಂಡು ಅಂತ ಈಗಾಗಲೇ ಹಲವು ಸಲ ನಾವು ಈ ವಿಷಯ ಚರ್ಚೆ ಮಾಡಿದ್ದೀವಿ. ಇಲ್ಲ, ನಿಶ್ಚಿತವಾಗಿಯೂ ಅವ್ರನ್ನ ಇಳಿಸೋ ಸುಲಭ ಇಲ್ಲ. ಯಾಕಂದರೆ ಯಡಿಯೂರಪ್ಪನವ್ರು ಅದನ್ನು ಒಪ್ಪೋದಿಲ್ಲ ಅಂತೇಳಿ. ಯಾಕಂದರೆ ಈ ಸಭೆಯಲ್ಲಿ ಅರವಿಂದ್ ಲಿಂಬಾವಳಿ ಅವರು ಭಾಗವಹಿಸಿದ್ದಾರೆ, ಜೊತೆಗೆ ಸುನೀಲ್ ಕುಮಾರ್ ಅವರು ಇದ್ದಾರೆ, DV ಸದಾನಂದ ಗೌಡರು ಇದ್ದಾರೆ, ಗೋವಿಂದ ಕಾರಜೋಳರವರು ಇದ್ದಾರೆ, CT ರವಿ ಅವರು ಇದ್ದಾರೆ, N ರವಿಕುಮಾರ್ ಅವರು ಇದ್ದಾರೆ. ಇವರೆಲ್ಲರೂ ವಿರೋಧ ಮಾಡಿದವರು. ಮತ್ತು ಯಡಿಯೂರಪ್ಪನವರ ಒಳಗಿಂದೊಳಗೆ ವಿರೋಧ ಮಾಡಿ ಬೇಡಪ್ಪ ನಮಗಣ್ಣು ಅಂತ ಮನಸ್ಥಿತಿ ಅವರು. CT ರವಿ ಅವರು ಮೇಲ್ಪದರಲ್ಲಿ ಬೇಕಂತ ಹೇಳಿದ್ರು, ಒಳಪದರದಲ್ಲಿ ಬೇಡಪ್ಪ ಅನ್ನುವಂಥದ್ದು. ಅರವಿಂದ್ ಲಿಂಬಾವಳಿ ಅವರು ವಿರೋಧಿಗಳು, ವಿರೋಧಿ ಭಿನ್ನರ ಗುಂಪಿನ ಗುಡಿಸ್ಕೊಂಡವರು. ಇವರೆಲ್ಲ ಇವತ್ತೇನು ಕೂಡಿದರು. ಮತ್ತು ಸಾಮೂಹಿಕ ನಾಯಕತ್ವ ಯಾರ? ಅದರಲ್ಲೇ ಪ್ರಹ್ಲಾದ್ ಜೋಶಿ ಅವರು ಅಲ್ವೇನು ಸಾಮೂಹಿಕ ನಾಯಕರಾಗಲಿಲ್ವ ಅವರು ಅನ್ನುವಂಥ ಪ್ರಶ್ನೆ. ಅವ್ರೀಗ ಅಡ್ಜಸ್ಟ್ಮೆಂಟ್ ಮಾಡಿಸ್ಲಿಕ್ಕೆ ಹಚ್ಚಿದ್ದಾರೆ, ಎಲ್ಲ ಕೂಡಿ ಹೋಗೋರು ಅಂತೇಳಿ. ಹೈಕಮಾಂಡಿಗೂ ಗೊತ್ತದ ಯಡಿಯೂರಪ್ಪನವ್ರು ಬದುಕಿ ಸರಿಸೋದು ಸುಲಭವಿಲ್ಲ ಅಂತೇಳಿ. ಹೀಗಾಗಿ ಯಡಿಯೂರಪ್ಪನವರು ಉಳಿಸ್ಕೊಳ್ಳೋ ಸಲುವಾಗಿ ವಿಜೇಂದ್ರ ಅವರಿಗೆ ಹೆಚ್ಚು ಕಡಿಮೆ ಅಧ್ಯಕ್ಷ ಸ್ಥಾನ ಗಟ್ಟಿ ಅಂತೇಳಿ ಈ ಎಲ್ಲ ನೆಲೆಯಲ್ಲಿ ನಾವು ಹೇಳಬೇಕಾಗಿದೆ. ಯಾಕಂದರೆ ಅವರಿಗೆ ಈಗ 9 ತಂಡ ಕಟ್ಟೋದು, ಇಡೀ ರಾಜ್ಯ ತುಂಬ ಅಡ್ಡಾಡೋದು ಎಲ್ಲ ಸರಿ ಬರೋಬ್ಬರಿ ಇದಾವೆ, ಮಾಡಬೇಕು ಇವೆಲ್ಲ. ಆದರೆ ಇದರಲ್ಲೇ ಬೆನ್ನು ಕೂಡ್ಯಾರ, ತಟಸ್ಥರು ಕೂಡ್ಯಾರ, ಮತ್ತು ಜೊತೆಗೆ ನಮ್ಮ ವಿಜೇಂದ್ರ ಅವರ ಬಣದವರು ಕೂಡಿದ್ದಾರೆ, ಅದು ಯಡಿಯೂರಪ್ಪ ಬಣದವರು ಕೂಡಿದ್ದಾರೆ. ಅದು ಒಟ್ಟಾರೆಯಾಗಿ ಒಂದು ಹಂತಕ್ಕೆ ಎಲ್ಲಿ ಬಂದಿದ್ದಾರೆ ಅಂದ್ರೆ ಈ ಭ್ರಷ್ಟಾಚಾರ ಸಾಕಷ್ಟಾಗಿದೆ ಕಾಂಗ್ರೆಸ್ಸಿಂದು. ಮತ್ತು ಅದು ಹಂಗದ ರೀ, ಭಾಳಷ್ಟು ಭ್ರಷ್ಟಾಚಾರ ಹೆಸರುಗಳು ಕೇಳ್ತಾ ಇದ್ದೀವಿ. ಟೆಂಡರ್ದಲ್ಲೇ ಇಲ್ಲೇ ಆ ಮಂಚದ್ದು ಮಕ್ಕಳ ಸ್ಕೂಲ್ ಕ್ವಾಡದಲ್ಲಿ ಗದ್ದಲ ಹಿಡಿಸೋದು, ತಮ್ಗೆ ಬೇಕಂತ ಒಂದು ದಂಧೆಗಳ ಟೆಂಡರ್ಗಳನ್ನ ಕರೆದ ತಮ್ಗೆ ಬೇಕಾದ ಮಾರ್ಕೊಳ್ಳೋದು, 1 2 ಎಲ್ಲ ಇವರು ಶುರು ಆಗಿದ್ದಾರೆ ಈ ದಂಧೆವು. ಹೀಗಾಗಿ ಭ್ರಷ್ಟಾಚಾರ ಸರ್ಕಾರ ಹೋಗ್ಬೇಕು, ಹೌದು ಹೋಗಬೇಕು, ಇಲ್ಲಂತಲ್ಲ. ಅದು ನಮ್ಗೆ ಹೋಗಿಸೋರು ಯಾರಪ್ಪ ಅಂದ್ರೆ BJPಗರು ಅಥವಾ JDSದವರು, ಅದು ಬಿಟ್ಟು ಬೇರೆದವ್ರು ಇಲ್ಲ. ಯಾಕಂದ್ರೆ ಅವರು ಅಧಿಕಾರದಲ್ಲಿ ಇದ್ದಾರೆ, ವಿರೋಧ ಪಕ್ಷದಲ್ಲ. ಹೀಗಾಗಿ ಅದ್ರ ವಿರುದ್ಧ ನಾವು ಹೋರಾಟ ಮಾಡೋಣ, 10 ತಂಡ ಮಾಡೋಣ. ಇವು ಎಲ್ಲ ಘಟನೆಗಳಿದಾವೆ, ಮೋಡ ಗಿಡದಲ್ಲೆಲ್ಲ ಸಿಕ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು, ಉಳಿದವರು. ಅದು ದೊಡ್ಡ ಇಶ್ಯೂ ಮಾಡ್ಕೊಂಡು ಮಾಡೋಣ. ಅದಕ್ಕೆ ಯಾರು ನಾಯಕನ ಮತ್ತಲ್ಲೇ ಬಂದು ನಾಯಕರ ಬಗ್ಗೆ ಮಾತಾಡೋಂಗಿಲ್ಲ. ಇಲ್ಲ ಸಾಮೂಹಿಕ ನಾಯಕತ್ವ ಅಂತ. ಸಾಮೂಹಿಕ ನಾಯಕತ್ವ ಇದರ ಅರ್ಥ ಏನಪ್ಪ ಅಂದ್ರೆ ವಿಜೇಂದ್ರ ಹೆಸರು ಫೈನಲ್ ಆಗ್ಯದ ಇಲ್ಲೇ ಅಂತೇಳಿ. ಹೈಕಮಾಂಡು ಸಹಿತ ವಿಜೇಂದ್ರ ಕಿತ್ತಾಗೂ ಸುಲಭದ ಕೆಲಸ ಅಲ್ಲ. ಅದು ಈಗಾಗಲೇ ಅವರು ವೈಯಕ್ತಿಕ ಅನುಭವದಿಂದ ಗೊತ್ತಾಯ್ತು. ನಾನು ಹಿಂದಿನ ಎಪಿಸೋಡ್ದಲ್ಲಿ ಮಾತಾಡಿದ್ದ. ಯಾಕಪ್ಪ ಅಂತಂದ್ರೆ ಈ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲೇ 66 ಸೀಟಿಗೆ ಇದ್ದಿದ್ದು BJP. ಯಾಕಪ್ಪ ಅಂತಂದ್ರೆ ಆ ಸಂದರ್ಭದಲ್ಲೇ ಯಡಿಯೂರಪ್ಪನವರ ನಾಯಕತ್ವನ ಬದುಕಿ ಸರಿಸೋ ಪ್ರಯತ್ನ ಮಾಡಿದರು. BL ಸಂತೋಷ್ ಅವರಾಗಲಿ, ಇನ್ನೊಬ್ಬರಾಗಲಿ, CT ರವಿ ಎಲ್ಲರೂ ಭಾಗಿ ಆದವರು ಅದರಲ್ಲೇ. ಆದರೆ ಏನಾಯ್ತಪ್ಪ ಅಂತಂದ್ರೆ ನಂತರದಲ್ಲಿ ಅದು ಲೋಕಸಭಾ ಚುನಾವಣೆಯಲ್ಲೇ ಅದರಲ್ಲಿ 19 ಸೀಟ್ಗಳು ಆರಿಸ್ಕೊಂಬೋದು. ಲೋಕಸಭಾ ಚುನಾವಣೆಯಲ್ಲಿ ಯಾವ ವಿಧಾನಸಭೆಯಲ್ಲೇ ಯಡಿಯೂರಪ್ಪ ಹೊರಗಿಟ್ಟಿದ್ರು ಅಲ್ಲಿ ಸೋಲು ಅನುಭವಿಸ್ತು ದೊಡ್ಡ ಪ್ರಮಾಣದಲ್ಲಿ. 135 136 ಕಾಂಗ್ರೆಸ್ ಆದರೆ 66ಕ್ಕೆ ಬಂದು ನಿಂತು ಬಿಡ್ತು BJP. ಹೀಗಾಗಿ ಸ್ವತಃ ಅದು ಅನುಭವ ಆಗಿದೆ ನಮ್ಮ ಮೋದಿಯವರಿಗೆ ಮತ್ತು ಸ್ವತಃ ನಮ್ಮ ಶಾರ್ ಅವರಿಗೆ. ಅವರು ಅವತ್ತು ಬಜರಂಗಿಯ ಒಂದು ದೊಡ್ಡ ಸ್ಲೋಗನ್ ಹಿಡ್ಕೊಂಡು ಹಿಂದುತ್ವವಾದ ಹಿಡ್ಕೊಂಡು ಸಾಕಷ್ಟು ಪ್ರಯತ್ನ ಮಾಡಿದರು. ಆದರೆ ಕರ್ನಾಟಕದಲ್ಲಿ ಕುಸ್ತಿ ಆಗಲಿಲ್ಲ ಅನ್ನೋದು ಗೊತ್ತದು. ಹೀಗಾಗಿ ಅವರು
ಯಡಿಯೂರಪ್ಪನವರ ಫೈನಲ್ಲ ಅನ್ನೋದಾಗ್ಯದ. ಇಲ್ಲಾಂದ್ರೆ ಎಂದೋ ಈ ಸಮಸ್ಯೆನ ಎತ್ತಾಕಿದಂಥ ಬಿತ್ತಿದಂಥ ಬಿ ಎಲ್ ಸಂತೋಷ್ ಅವರು ನಮ್ಮ ಯತ್ನಾಳ್ ಮೂಲಕ ಸಾಕಷ್ಟು ಪ್ರಯತ್ನ ಮಾಡಿಸಿದರು. ಕೊನೆಗೆ ಯತ್ನಾಳನ್ನ ಕಿತ್ತು ಹಾಕಿರ ವಿನಃ ಕೆ ಎಸ್ ಈಶ್ವರಪ್ಪನವ್ರನ್ನ ಕಿತ್ತು ಹಾಕಿರ ವಿನಃ ಯಡಿಯೂರಪ್ಪನ ಮುಟ್ಟಲಿಲ್ಲ. ಇದೇನು ತೋರಿಸ್ತದಪ್ಪ ಅಂತಂದ್ರೆ ಯಡಿಯೂರಪ್ಪನವರು ಬಿ ಜೆ ಪಿಗೆ ಅನಿವಾರ್ಯ. ಮುಂದಿನ ಎಲೆಕ್ಷನ್ ಗೆಲ್ಲಬೇಕಾಗಿದ್ರೆ ಯಡಿಯೂರಪ್ಪನವರು ಪ್ಲಸ್ ಪಾಯಿಂಟ್ ಆಗ್ತಾರೆ. ಮತ್ತು ಅವರು ಯಡಿಯೂರಪ್ಪನವರು ತಮ್ಮ ಮಗಳ ಸಲುವಾಗಿ ಹೋರಾಟ ಮಾಡ್ತಾರೆ ವಿನಃ ಇನ್ನೊಬ್ಬರ ಮಕ್ಕಳಿಗೆ ಅವ್ರು ಹೋರಾಟ ಮಾಡೋದಿಲ್ಲ ಅನ್ನೋದು ಇತಿಹಾಸದಿಂದ ನಾವು ತಿಳ್ಕೊಂಡಿವಿ. ಇದು ಎಲ್ಲ ರಾಜಕಾರಣಿಗಳದ, ಇದು ಒಬ್ಬರದಲ್ಲಿ ಪಾಪ ಅವ್ರ ಮೇಲೆ ಆರೋಪ ಮಾಡಿದ್ರೆ ಏನೂ ಅರ್ಥ ಇಲ್ಲ. ಎಲ್ಲ ರಾಜಕಾರಣಿಗಳು ತನ್ನ ಮಗ ಬರಬೇಕು, ಮಗಳು ಬರಬೇಕು, ಮೊಮ್ಮಗ ಬರಬೇಕು, ಇದೇ ವಿಚಾರದ ವಿನಃ ಎಲ್ಲಪ್ಪ ಒಂದು ಹೊಸ ರಕ್ತಗಳು ಹೊಸ ಜನರ ಬಗ್ಗೆ ತಿಳುವಳಿಕೆ ಕೊಡುವಂಥದ್ದು ಹೊಸ ನಾಯಕರು ಕೊಡಬೇಕಾಗಿದೆ ಅಂತ ಯಾರೂ ಇಲ್ಲ, ಮತ್ತು ಮಾಡಿ ಕೊಡುವುದಿಲ್ಲ. ಈ ವ್ಯವಸ್ಥೆ ಒಳಗೆ ಹಂಗದ. ಯಾಕಂದರೆ ಆರಂಭದಿಂದ ಇವತ್ತು ನೋಡ್ರಿ ನಮ್ಮ ವ್ಯವಸ್ಥೆ ಏನಪ್ಪ ಅಂತಂದ್ರೆ ವಿಶೇಷ ತಮ್ಮವ್ರನ್ನ ಬೆಳೆಸ್ಕೊಳ್ಳೋದು. ನಮ್ಮ ದೇಶದಲ್ಲಿ ರಾಜನಂತ ರಾಜನ ಮಗ, ಆನಂತರ ಅವನ ಮಗ, ಅವನ ಮಗ ಇದ ಬರೋದು ನಮ್ಮಲ್ಲ. ನಮ್ಮ ರಕ್ತಗತ ಗುಣನ ಹಂಗದ. ಹೀಗಾಗಿ ಈಗೇನಪ್ಪ ಅಂದ್ರೆ ಸಾಮೂಹಿಕ ನಾಯಕತ್ವದ ಜಪ ಮಾಡಲಿಕ್ಕೆ ಇದ್ದಾರೆ. ಎಲ್ಲರೂ ಕೂಡ ಒಬ್ಬರ ಮಾಡೋರಪ್ಪ. ಯಾರೊಬ್ಬರ ವಿಜಯೇಂದ್ರ, ಯಾರೊಬ್ಬರ ವಿಜಯೇಂದ್ರ ಅಂದರೆ ಹೆಚ್ಚು ಕಡಿಮೆ ವಿಜಯೇಂದ್ರ ಅವರು ಈ ರಾಜ್ಯದ ರಾಜ್ಯಾಧ್ಯಕ್ಷ ಆಗೋದ್ರಲ್ಲೇ ಅದು ತಡೆದ್ರಲ್ಲಿ ಯಾರಿಗೂ ಸಾಧ್ಯ ಇಲ್ಲ ಏನೋ ಅಂತ ಅನಿಸ್ಲಿಕ್ಕತ್ತದ. ಅದಕ್ಕೆ ಅವ್ರು ಇನ್ನೇನು ಅಂತ ಚರ್ಚೆ ಬೇಕಾಗಿಲ್ಲ. ಈಗ ರಗಡ ಭ್ರಷ್ಟದಾರ ಅವ್ನು ತೋಳು ನಾವು ನಮ್ಮ ವಿಜಯೇಂದ್ರ ಮೂಲಕ ಹೋಗೋಣ. ಮತ್ತು ಅವ್ರಿಗೂ ನೀವು ವಿಜಯೇಂದ್ರ ಬೆಂಬಲ ಮಾಡಿದ್ರೆ ಸಹಜವಾಗಿ ಯಡಿಯೂರಪ್ಪನವ್ರು ಯಾರು ಬೆಂಬಲಿಸಿರ್ತಾರೆ ಅವ್ರು ಅನುಕೂಲ ಮಾಡೇ ಮಾಡ್ತಾರಲ್ಲ. ಇಲ್ಲಿ ರಾಜಕೀಯ ಹಂಗದ, ಕೊಡೋದು ತೋಳೋದು, ಗಿವ್ ಆ್ಯಂಡ್ ಟೇಕ್ ವ್ಯವಹಾರ. ಅದು ಯಾವ ವ್ಯವಹಾರ, ಅವ್ಯವಹಾರ, ಶುದ್ಧ ವ್ಯವಹಾರ, ಅದು ಬೇರೆ ಮಾತು. ಬಟ್ ಒಬ್ರಿಗೊಬ್ರು ಲಾಭ ಮಾಡ್ಕೊಳ್ಳೋಂಥ ವ್ಯವಹಾರ ಆಗ್ತದೆ. ಇಂಥ ಸ್ಥಿತಿ ಈ ಬಿ ಜೆ ಪಿಯಲ್ಲೂ ಅದ. ಅದಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನೇತೃತ್ವ ವಹಿಸ್ಕೊಂಡಾರೆ. ಮತ್ತು ಜೋಶಿ ಅವ್ರಿಗೆ ಗೊತ್ತದ ಯಡಿಯೂರಪ್ಪನ ಬಿಟ್ಟು ಇಲ್ಲೇ ನಡೆಯೋದಿಲ್ಲ ಅಂತೇಳಿ ಅನುಭವದಿಂದ ಕಂಡುಕೊಂಡಂಥ ಕೈ ಸತ್ಯ. ಅವ್ರಿಗೂ ಅವ್ರು ಬೆಳಗಿದ್ದಾರೆ, ಬಟ್ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರು ಬೆಳೆದು ನಿಂತಿದ್ದಾರೆ. ಲಿಂಗಾಯತ ಅದರಲ್ಲೇ ಅವ್ರ ಹೆಸರು ಒಳ್ಳೇದಿದೆ. ಮತ್ತು ಜೊತೆಗೆ ಈಗ ಅವರ ಏನು ಧಾರವಾಡದಿಂದ ಆಯ್ಕೆ ಆಗ್ತಾರೆ ನಮ್ಮ ಇವರು ಜೋಶಿ ಅವರು, ಅಲ್ಲಿ ಲಿಂಗಾಯತರು ಊಟ ಹಾಕಲಿಕ್ಕೆ ಇವರು ಆರಿಸೇ ಬರೋದಿಲ್ಲ. ಹೀಗಾಗಿ ಅವರು ಯಡಿಯೂರಪ್ಪಗೆ ಜೈ ಅನ್ನುವಂಥದ್ದು ನಡೆದದ. ಮತ್ತು ಜೊತೆಗೆ ಅನಿವಾರ್ಯವಾಗಿ ನಮ್ಮ ಜಗದೀಶ್ ಶೆಟ್ಟರ್ನ ಒಳಗೆ ತೊಗೊಳ್ಳೋಂಥ ಪ್ರಸಂಗ ಬಂತಲ್ಲೇ ಅನ್ನೋದು ನಾವು ಇಟ್ಟು ಗಮನಿಸಬೇಕಾಗಿದೆ. ಒಟ್ಟಾರೆಯಾಗಿ ಈಗ ವಿಜಯೇಂದ್ರ ಅವರ ನಾಯಕತ್ವ ಹೆಚ್ಚು ಕಡಿಮೆ ಫಿಕ್ಸ್ ಆದಂಗಾಗಿದೆ. ಅವರ ಅಧ್ಯಕ್ಷರಪ್ಪ ಅನ್ನುವಂಥ ವಾದ ನಿರ್ಮಾಣ ಆಗಲಿಕ್ಕತ್ತದ ರೀ. ಇದರಿಂದಾಗಿ ಬಿ ಜೆ ಪಿ ಈ ಹೊಸ ಸ್ಲೋಗನಿಗೆ ಗೊತ್ತಿದ್ದು ಸ್ಲೋಗನ್ ಓದೋದು ಸಾಮೂಹಿಕ ನಾಯಕತ್ವ. ಅದ್ಯಾರು ಅನ್ನೋದು ಇನ್ನು ಕೆಲವು ದಿನದಲ್ಲಿ ಗೊತ್ತೂ ಆಗ್ತದೆ. ಈಗಂತೆ ಆದಷ್ಟು ಹೈಡ್ ಆ್ಯಂಡ್ ಸಿಕ್ ಮಾಡ್ತಾ ಇದ್ದಾರೆ. ಏನಾಗ್ತಾ ಇಲ್ಲ ನೋಡಿ, ಯಾರಾದರೂ ಆಗಲಿ. ಆದರೆ ಒಂದು ಪ್ರಬಲ ವಿರೋಧ ಪಕ್ಷ ಇರಲಿ, ಯಾರೇ ಸರ್ಕಾರ ಇರಲಿ, ಯಾರೇ ಆಡಲಿ, ಜನಕ್ಕೆ ಒಳ್ಳೇದಾದ್ರೆ ಸಾಕು. ಯಾವ ಲೆಫ್ಟ್ ಇದ್ರೇನು ರೈಟ್ ಇದ್ರೇನು ಎಲ್ಲರೂ ಜನಪರ ಕೆಲಸ ಆದ್ರೆ ಸಾಕಾಗಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. ಈ ಒಂದು ಸಾಮೂಹಿಕ ನಾಯಕತ್ವದಿಂದ ಬಿ ಜೆ ಪಿ ಕಾಂಗ್ರೆಸ್ಸಿನ ಎದುರಿಸಲಿಕ್ಕೆ ಹೊರಟದ ಮೋಸ್ಟ್ಲಿ ಯಶಸ್ವಿ ಆಗುವ ಸಾಧ್ಯತೆಗಳು ಅದಾವ, ಇಲ್ಲರೂ ಸಾಧ್ಯತೆಗಳು ಇದಾವೆ. ಏನಾದ್ರಲ್ಲಿ ಒಟ್ಟು ಒಳ್ಳೆಯದಾಗಿದೆ ಅಂತ ಹೇಳ್ತಾ H60 ನ್ಯೂಸ್ ಅರ್ಧ ಸೇರಿಸಿ ತರಲು ಸತ್ಯಕ್ಕೆ ವಂದನೆಗಳು.